NET ವಿದ್ಯಾರ್ಥಿಗಳಿಗೆ ಸೊ NT ಕಡೆಯಿಂದ ಅಧಿಕೃತ ಮಾಹಿತಿ ಬಂದಿದ್ದು, ಸೊ ಆದಷ್ಟು ವಿದ್ಯಾರ್ಥಿಗಳು ಬೇಗನೆ ಬ್ಯಾಂಕ್ ಡೀಟೇಲ್ಸ್ನ ರೀಫಂಡ್ ಮಾಡಬೇಕಂತ ಹೇಳಿದ್ದೆ. ಪ್ರತಿ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಜುಲೈ 30ನೇ ತಾರೀಕಿನೊಳಗಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳು ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ರೀಫಂಡ್ ಮಾಡಬೇಕು, ಇಲ್ಲವಾದರೆ ಬ್ಯಾಂಕ್ ಖಾತೆಗೆ ಹಣ ಬರೋದಿಲ್ಲ ಅಂತ ಹೇಳಿದ್ದೆ. ಸೊ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಇದನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗಾಗಲೇ OMR ಸೀಟನ್ನು NTA ಕಡೆಯಿಂದ ರಿಲೀಸ್ ಮಾಡಿದ್ದಾರೆ. ಸೊ ಅಧಿಕೃತವಾಗಿ ಇನ್ನೊಂದು 4 ದಿನದಲ್ಲಿ ನಿಮ್ಮ ಒಂದು ಫಲಿತಾಂಶವನ್ನು ಪ್ರಕಟಿಸ್ತಾರೆ ಅಂತ ನಾನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಕೂಡ ಮಾತಾಡಿ ಮಾಹಿತಿನ ಪಡ್ಕೊಂಡಿದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿ ಬೇಗನೆ ನಿಮ್ಮೊಂದು ಬ್ಯಾಂಕ್ ಡೀಟೇಲ್ಸ್ನ ರೀಫಂಡ್ ಮಾಡ್ಕೊಡ್ಬೇಕಾಗುತ್ತೆ. ಇಲ್ಲಕ್ಕಾದ್ರೆ ನಿಮಗೆ ಆಪ್ಷನ್ಸ್ ಎಂಟ್ರಿ ಮಾಡಬೇಕಾದ್ರೆ ಸ್ವಲ್ಪ ಇಶ್ಯೂ ಆಗುತ್ತವೆ. ಸೊ ಬೇಗನೆ ಎಲ್ಲ ವಿದ್ಯಾರ್ಥಿಗಳು ಬ್ಯಾಂಕ್ ಡೀಟೇಲ್ಸ್ನ ರೀಫಂಡ್ ಮಾಡ್ಕೊಳ್ಳಿ. ಸೊ ಅಧಿಕೃತವಾಗಿ ನಿಮಗೆ ಜುಲೈ 30ನೇ ತಾರೀಕಿಗೆ ಟೈಮನ್ನು ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳು ಕೇಳ್ಬೋದು, ನಮ್ಮೊಂದು ರಿಸಲ್ಟ್ 20ನೇ ತಾರೀಕಿಗೆ ಬರುತ್ತಾ ಅಥವಾ ಹೆಚ್ಚಿನ ಟೈಮ್ನ ತೆಗೆದುಕೊಳ್ಳುತ್ತಾ ಅಂತ ಕೇಳ್ತೀರಿ. ಸೊ ವಿದ್ಯಾರ್ಥಿಗಳು ಕೇಳ್ಬೋದಾದರೆ ನಿಮ್ಮ ರಿಸಲ್ಟ್ ಅನ್ನೋದು 20 ತಾರೀಕಿಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾಕಂದರೆ ಸ್ವಲ್ಪ ಡಿಲೇ ಆದರೆ ನಿಮಗೆ ಒಂದು ಅಡ್ಮಿಷನ್ ಕೂಡ ಪ್ರೊಸೆಸ್ ಕೂಡ ಸ್ವಲ್ಪ ಡಿಲೇ ಆಗುತ್ತೆ. ಅದಕ್ಕೆ ಬೇಗನೆ ಅವರು NT ಕಡೆಯಿಂದ ನಿಮ್ಮ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ನೋಡಿ, ಈಗಾಗಲೇ ನಿಮಗೆ OMR ಸೀಟ್ ರಿಲೀಸ್ ಮಾಡಿದ್ರು. ಇನ್ನೊಂದು 3-4 ದಿನದಲ್ಲಿ ನಿಮಗೆ ಫಲಿತಾಂಶವನ್ನು ಪ್ರಕಟಿಸ್ತಾರೆ ಅಧಿಕೃತವಾಗಿ. ಸೊ NT ಕಡೆ ನೀವು ಅಧಿಕೃತವಾಗಿ ಮಾತಾಡಬೇಕಾದ್ರೆ ಸೊ ಅವ್ರ ಏಜೆನ್ಸಿ ನಂಬರ್ ಇದೆ. ಸೊ ನೀವು ಅಂದರೆ ಬೆಳಗ್ಗೆ 10 ಗಂಟೆ ಸೊ ಸಂಜೆ 5 ಗಂಟೆ ಮಟ್ಟ ನಿಮ್ಗೆ ಟೈಮ್ ಬರುತ್ತೆ, ವರ್ಕಿಂಗ್ ಡೇ ಇರುತ್ತೆ. ಸೊ ನೀವು ಅವ್ರಿಗೆ ಕಾಲ್ ಮಾಡಿ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಮಾತಾಡಿ ಮಾಹಿತಿನ ಪಡ್ಕೋಬೋದು. ಸೊ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ ಡೇಟ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಇಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋಟ್ಲೆ ಒಂದು 2 ದಿನದಲ್ಲಿ ನಿಮ್ಮೊಂದು ಕೌನ್ಸಿಲಿಂಗ್ ಡೇಟ್ ಆರಂಭ ಆಗುತ್ತೆ. ಆಗಿಟ್ಲೆ ಆಪ್ಷನ್ಸ್ ಎಂಟ್ರಿನ ಮಾಡಲು ಕೊಡ್ತಾರೆ. ಸೊ ಅದನ್ನು ಕೂಡ ಮಾಡಬೇಕಾಗುತ್ತೆ ಎಲ್ಲ ವಿದ್ಯಾರ್ಥಿಗಳು. ಅಂದರೆ ಸೊ MBBS ಸ್ಟೂಡೆಂಟ್ಗೆ ಇರ್ಬೋದು, ವಿವಿಧ B.Pharma ವಿದ್ಯಾರ್ಥಿಗಳಿಗೆ ಫೀಸ್ ಸ್ಟ್ರಕ್ಚರ್ ಕೂಡ ರಿಲೀಸ್ ಮಾಡ್ತಾರೆ. ಸೊ ಕಟ್ ಆಫ್ಸ್ ಯಾವ ರೀತಿ ಇರುತ್ತೆ, ನಿಮ್ಮ ಪರ್ಸೆಂಟೇಜ್ ಹೆಚ್ಚಿಗೆ ಆದರೆ ಕಟ್ ಆಫ್ಸ್ ಕಡಿಮೆ ಆಗುತ್ತಾ? ಎಸ್, ಹೌದು. ಸೊ ಫೀಸ್ ಹೆಚ್ಚಿಗೆ ಆದರೆ ಸೊ ನಿಮ್ಮದು ಪರ್ಸೆಂಟೇಜ್ ಹೆಚ್ಚಿಗೆ ಆದರೆ ಕೂಡ ಪೀಕ್ ಕಟ್ ಆಫ್ಸ್ ಕಡಿಮೆ ಇರುತ್ತೆ. ಅದಕ್ಕೆ ವಿದ್ಯಾರ್ಥಿಗಳು ಬೇಗನೆ ನಿಮಗೊಂದು ಬಿಗ್ ಅದು ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ವಿದ್ಯಾರ್ಥಿಗಳು ಕೂಡ ಬ್ಯಾಂಕ್ ಡೀಟೇಲ್ಸ್ನ ಅಪ್ಡೇಟ್ ಮಾಡ್ಕೊಳ್ಳಿ. OMR ಸೀಟ್ ರಿಲೀಸ್ ಆಗಿದೆ ಈಗಾಗಲೇ NT ಕಡೆಯಿಂದ. ಇದಕ್ಕೆ ಸಂಬಂಧಪಟ್ಟಂತೆ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಮಾಹಿತಿ ಕೊಟ್ಕೊಳ್ಳಿ. ನಿಮ್ಮ ಜುಲೈ 20ನೇ ತಾರೀಕಿಗೆ ನಿಮ್ಮೊಂದು ಫಲಿತಾಂಶ ಪ್ರಕಟಣೆ ಆಗುತ್ತದೆ. ಸೊ ವಿದ್ಯಾರ್ಥಿಗಳು ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಇದನ್ನ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.